ಜಿಮ್ನಲ್ಲಿ ಹುಡುಗರು ನನ್ನನ್ನು ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರು. ಅವರಿಗೆ ನನ್ನ ಆ 2 ಸೌಂದರ್ಯ ಕಣ್ಣು ಕುಕ್ಕುತ್ತಿತ್ತು. ಯಾರೂ ಇಲ್ಲದಾಗ ಅವನು ನಾನದನ್ನು ಹಸಿ ಆಗುವ ಹಾಗೆ ಮಾಡಿದ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ಯಾರೂ ಇಲ್ಲವೆಂದು ಮಾವ ಮೈಸೂರಲ್ಲಿ ಇರುವ ತೋಟದ ಮನೆಗೆ ಹೋದರು. ಇವಾಗ ಬೆಂಗಳೂರಿನಲ್ಲಿ ಇರುವ ಮನೆಯಲ್ಲಿ ನಾನು ಮತ್ತು ಕೆಲಸದಾಕೆ ಇಬ್ಬರೇ. ನನಗೆ ಒಂಟಿತನ ತುಂಬಾ ಕಾಡುತ್ತಿತ್ತು. ಹಾಗಾಗಿ ವಿಡಿಯೋ ನೋಡುವುದು, ಅಂತಹ ಮಜ್ಜೆ ಇರುವ ಕತೆ ಓದುವುದು, ಕೈ ಕೆಲಸ ಮಾಡಿ ಖುಷಿ ಪಡುತ್ತಿದ್ದೆ. ಆದರೆ ಹಸಿವು ನೀಗುತ್ತಿರಲಿಲ್ಲ. ಯಾರಾದರೂ ಬೇಕು ನುರಿತ ವ್ಯಕ್ತಿ ನನ್ನ ಜೊತೆ ಕೆಲಸ ಮಾಡಲು ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಿದ್ದೆ. ಗಂಡನ ಜೊತೆ ಫೋನಿನಲ್ಲಿ ಮಾತಾಡಿದರು. ಏನು ಸಮಾಧಾನವಿಲ್ಲ. ಯಾಕೆಂದರೆ ಅವರಿಗೆ ಅವರ ಆಫೀಸ್ ಕೆಲಸ ಮತ್ತು ಹಣ, ಈ 2 ವಿಷಯ ಬಿಟ್ಟರೆ ಬೇರೆ ಕೆಲಸದ ಬಗ್ಗೆ ಆಸಕ್ತಿಯೇ ಇಲ್ಲ. ಅವರಿಗೆ ನನ್ನ ಹಸಿವಿನ ಬಗ್ಗೆಯೂ ಧ್ಯಾನವಿಲ್ಲ. ನಾನು ನನ್ನ ಪಾಡಿಗೆ ಎದ್ದು ಆಫೀಸ್ ಕೆಲಸಕ್ಕೆ, ಹೀಗೆ ಸಂಜೆ ಮನೆಗೆ ಬಂದು ಊಟ ತಿಂಡಿ ತಿಂದು ಟಿವಿ ನೋಡಿ ಕಾಲ ಕಳೆಯುತ್ತಿದ್ದಾಗ ನನಗೆ ಜಿಮ್ ಸೇರಬೇಕು ಅಂತ ಆಸೆ ಬಂತು. ಯಾಕೆಂದರೆ ಈಗಲೇ ತಿಂದು ದಪ್ಪ ಆಗಿದ್ದೆ. ಅದಕ್ಕೆ ನನ್ನ ಗಂಡನ ಬಳಿ ಇದರ ಬಗ್ಗೆ ಕೇಳಿದಾಗ ಗಂಡ ಹೇಳಿದರು, ನಿನಗೆ ಏನು ಇಷ್ಟನೋ ಅದನ್ನು ಮಾಡು, ನನಗೆ ಯಾವುದೇ ತೊಂದರೆ ಇಲ್ಲ, ಜಿಮ್ ಸೇರು ಅಂದರು. ಅವರ ಒಪ್ಪಿಗೆ ಸಿಕ್ಕ ಕೂಡಲೇ ನಾನು ನನಗೆ ಸುಲಭ ಆಗಲಿ ಅಂತ ನಮ್ಮ ಮನೆ ಮತ್ತು ಆಫೀಸಿಗೆ ನಡುವೆ ಇರುವ ಜಿಮ್ ಸೇರಿಕೊಂಡೆ. ಅಲ್ಲಿ ಸಂಜೆಯ ವೇಳೆ ಕೆಲಸ ಬಿಟ್ಟು ಬರುವುದಾಗಿ ಹೇಳಿದೆ. ಇದೇ ಜಿಮ್ ಟ್ರೈನರ್ ಕೂಡ ಒಪ್ಪಿಕೊಂಡರು. ಹೀಗೆ ನಾನು ಜಿಮ್ ಸೇರಿದ ಮೊದಲನೇ ಕೆಲವು ದಿನಗಳು ನನಗೆ ಯಾರ ಪರಿಚಯವೂ ಆಗಲಿಲ್ಲ. ಆದರೆ ನಾನು ಜಿಮ್ನಲ್ಲಿ ಧರಿಸುವ ಬಟ್ಟೆ ಧರಿಸಿ ವ್ಯಾಯಾಮ ಮಾಡುವಾಗ ಕೆಲವು ಹುಡುಗರು ನನ್ನನ್ನು ಕಣ್ಣು ಬಾಯಿ ಬಿಟ್ಟು ನೋಡುವುದು ನಾನು ಗಮನಿಸಿದೆ. ಮೊದಲು ಮುಜುಗರ ಅನಿಸಿದರು. ಆಮೇಲೆ ಖುಷಿಯಾಗುತ್ತಿತ್ತು. ಅವರಿಗೆ ನನ್ನ ಆ 2 ಸೌಂದರ್ಯ ಕಣ್ಣು ಕುಕ್ಕುತ್ತಿತ್ತು. ಅದನ್ನು ನೆನೆದು ನಾನು ಮನೆಗೆ ಹೋಗಿ ಕೈ ಕೆಲಸ ಮಾಡುತ್ತಿದ್ದೆ. ಜಿಮ್ ಸೇರಿದ ಮೇಲೆ ಏನಾಯ್ತು, ಯಾರ ಪರಿಚಯ ಆಗುತ್ತೆ, ಪರಿಚಯ ಆದವರಿಂದ ನಾನು ಅಂದುಕೊಂಡ ಕೆಲಸ ಆಗುತ್ತಾ, ನನಗೆ ಖುಷಿ ಸಿಗುತ್ತಾ ಹೇಳುತ್ತೇನೆ. ಜಿಮ್ ಸೇರಿದ ಮೊದಲ ವಾರ ಯಾರ ಪರಿಚಯವೂ ಇರಲಿಲ್ಲ. ಆದರೆ 2ನೇ ವಾರ ನಾನು ಜಿಮ್ ಮಾಡಬೇಕಾದರೆ, ಮೇಡಮ್ ಇದು ಆ ರೀತಿ ಮಾಡೋದಲ್ಲ, ನಾನು ಹೇಳಿ ಕೊಡ್ತೀನಿ ತಡೀರಿ ಅನ್ನೋ ಒಂದು ಸ್ವರ ಕೇಳುತ್ತೆ. ನಾನು ತಿರುಗಿ ನೋಡಿದಾಗ ನನಗೆ ಶಾಕ್ ಆಯ್ತು. ಯಾಕಂದರೆ ಅಲ್ಲಿ ಇದ್ದಿದ್ದು ಒಬ್ಬ ಹುಡುಗ, ವಯಸ್ಸು ಸುಮಾರು 21 ಆಗಿರಬಹುದು. ಕೇಳಿ ನನ್ನ ತಮ್ಮನ ವಯಸ್ಸಿನವನು. ಆದರೆ ಜೀವ ಮಾತ್ರ ಜಿಮ್ ಮಾಡಿ ಪೊಗರ್ದಸ್ತ್ ಆಗಿ ಬೆಳೆದಿತ್ತು. ನೋಡಲು ಸುರಸುಂದರ. ಅವನನ್ನು ನೋಡುತ್ತಾ ನನ್ನ ಕೆಲಸಕ್ಕೆ ಹೇಳಿ ಮಾಡಿಸಿದ ಹಾಗೆ ಇದ್ದಾನೆ ಅಂತ ಮನಸ್ಸಲ್ಲೇ ಅಂದುಕೊಂಡೆ. ಅವನನ್ನು ನೋಡುತ್ತಾ ಹಾಗೆ ನಿಂತಿದ್ದೆ. ಆಗ ಅವನು, ಮೇಡಮ್ ಏನಾಯ್ತು, ಇವತ್ತು ಟ್ರೈನರ್ ಬರಲ್ಲ, ಅವರ ಬದಲು ನಾನೇ ನಿಮಗೆ ಹೇಳಿಕೊಡಬಹುದು ಅಂದ. ನಾನು ಸರಿ ಹೇಳಿಕೊಡು, ಆದರೆ ನಿನ್ನ ಹೆಸರು ಹೇಳಿಲ್ಲ ನೀನು. ಅವನು, ಮನು ಅಂತ ನನ್ನ ಹೆಸರು. ನಾನು ಇರೋದು ಇಲ್ಲೇ ಈ ಏರಿಯಾದಲ್ಲೇ. ನಾನು ಈ ಜಿಮ್ಗೆ ಸೇರಿ 2 ವರ್ಷ ಆಯ್ತು ಅಂತ ನಾನು ಸ್ಟಾಪ್ ಆಗಿ ಮಾತಾಡಿದ. ನಾನು, ಅಯ್ಯೋ ನಾನು ಕೇಳಿದ್ದು ಬರೀ ಹೆಸರು, ಆದರೆ ನೀನು ಎಲ್ಲ ಹೇಳ್ಬಿಟ್ಟಿ ಅಲ್ವಾ. ಮನು, ಸಾರಿ ಮೇಡಮ್, ನನಗೆ ಸ್ವಲ್ಪ ಅವಸರ ಜಾಸ್ತಿ. ನಾನು, ಅಯ್ಯೋ ಅದಕ್ಕೆಲ್ಲ ಸಾರಿ ಯಾಕೆ ಇರಲಿ, ಪರವಾಗಿಲ್ಲ, ಆದರೆ ಎಲ್ಲ ವಿಷಯ ಅವಸರದಿಂದ ಮಾಡಬಾರದು, ಕೆಲವು ವಿಷಯ ನಿಧಾನವಾಗಿ ಮಾಡಬೇಕು ಅಂತ ಹೇಳಿ ಮುಗುಳು ನಕ್ಕೆ. ಆದರೆ ಅವನಿಗೆ ಅರ್ಥ ಆಗಲಿಲ್ಲ. ಮನು, ಯಾವ ವಿಷಯ ನಿಧಾನವಾಗಿ ಮಾಡಬೇಕು ಮೇಡಮ್? ನಾನು ಏನು ಹೇಳಬೇಕು ಗೊತ್ತಾಗದೆ ಅದೇ ಜಿಮ್ನಲ್ಲಿ ಟ್ರೈನಿಂಗ್ ಕೊಡಬೇಕಾದರೆ ಅವಸರ ಮಾಡಬಾರದು ಅಂದೆ. ಮನು, ಓ ಹಾಗ, ನಾನು ಬೇರೆ ಏನೋ ಅಂದುಕೊಂಡೆ ಅಂದ. ನಾನು ಅವನ ಈ ಮಾತು ಕೇಳಿ ನಾನು ಒಂದು ಕ್ಷಣ ಶಾಕ್ನಿಂದ ನಿಂತೆ. ಹುಡುಗ ನಾನು ಅಂದುಕೊಂಡಷ್ಟು ಪಾಪ ಅಲ್ಲ ಅಂತ ನನಗೆ ಆಗ ತಿಳಿಯಿತು. ನಾನು ಕೇಳಿದೆ, ನೀನು ಬೇರೆ ಏನು ಅಂತ ಅಂದುಕೊಂಡೆ. ಮನು, ಅಯ್ಯೋ ಏನಿಲ್ಲ ಬಿಡಿ ಅಂತ ನಾಚಿಕೆಯಿಂದ ತಲೆ ತಗ್ಗಿಸಿದ. ಆಗ ನನಗೆ ಕುತೂಹಲ ಇನ್ನೂ ಹೆಚ್ಚಾಯಿತು. ಪ್ಲೀಸ್ ಹೇಳು, ನಾನು ಏನು ಅಂದುಕೊಳ್ಳಲ್ಲ ಅಂದೆ. ಮನು, ಇಲ್ಲ ಏನೂ ಇಲ್ಲ, ನಾನು ಸರಿ, ನೀನು ಹೇಳಲ್ಲ ತಾನೇ, ಹಾಗಾದರೆ ನನಗೆ ಟ್ರೈನಿಂಗ್ ಕೊಡಬೇಡ ಅಂದೆ. ಅದಕ್ಕೆ ಅವನು, ಅಯ್ಯೋ ಹೇಳ್ತೀನಿ ಅಂತ ಈ ರೀತಿ ಹೇಳಿದ. ಮನು, ಅದು ಖುಷಿಪಡಿಸುವ ಕೆಲಸದಲ್ಲಿ ಕೂಡ ಅವಸರ ಮಾಡಬಾರದು, ನಿಧಾನವಾಗಿದ್ದರೆ ಕೆಲಸ ತುಂಬಾನೇ ಸಲೀಸಾಗಿ ಆಗುತ್ತೆ, ಅದರಿಂದ ಆ ಕೆಲಸದ ಖುಷಿ ಇನ್ನೂ ಹೆಚ್ಚಾಗಿ ಸಿಗುತ್ತೆ ಅಂತ ನೇರವಾಗಿ ಅಂದುಬಿಟ್ಟ. ಅವನ ಆ ಮಾತಿನಿಂದ ನನಗೆ ಆಶ್ಚರ್ಯದ ಜೊತೆಗೆ ಖುಷಿಯಲ್ಲಿ ಅದು ತೇವವಾಗಿತ್ತು. ಆದರೂ ನನ್ನನ್ನು ನಾನು ಸಮಾಧಾನಿಸಿಕೊಂಡೆ. ಯಾಕೆ ಎಂದರೆ ಮೊದಲನೇ ದಿನದ ಪರಿಚಯ, ಯಾರು ಏನು ಹೇಗೆ ಯಾವುದು ಗೊತ್ತಿಲ್ಲದೆ ಮುಂದುವರೆಯುವುದು ಸರಿಯಲ್ಲ ಅಂತ ಮನಸ್ಸಲ್ಲಿ ಅಂದುಕೊಂಡೆ. ನಾನು ಅವನ ಆ ಮಾತಿಗೆ ಮುಗುಳು ನಕ್ಕು ಸುಮ್ಮನಾದೆ. ಸರಿ, ಇವಾಗ ನನಗೆ ಜಿಮ್ ಮಾಡೋದು ಹೇಳಿಕೊಡು ಅಂದೆ. ಮನು, ಸರಿ ಅಂತ ಡೆಂಬಲ್ ಸ್ಲಿಪ್ ಮತ್ತೆ ಕೆಲವು ಚಟುವಟಿಕೆ ಹೇಳಿಕೊಡಬೇಕಾದರೆ ಕೆಲವೊಮ್ಮೆ ಸ್ಪರ್ಶವಾದಾಗ ಏನೋ ಖುಷಿ. ನನ್ನ 2 ಸೌಂದರ್ಯದ ದರ್ಶನ ಅವನಿಗೆ ಆಗುತ್ತಿತ್ತು. ಅವನು ಅದೇ ನೋಡಿ ನಿಲ್ಲುತ್ತಿದ್ದ. ನಾನು ಕೇಳಿದಾಗ ಏನೂ ಇಲ್ಲ ಅಂತ ಹೇಳಿ ಮತ್ತೆ ವ್ಯಾಯಾಮ ಹೇಳಿಕೊಡುತ್ತಿದ್ದ. ಅವನಿಗೆ 2 ಸೌಂದರ್ಯ ನೇರವಾಗಿ ಸ್ಪರ್ಶ ಮಾಡುವ ಧೈರ್ಯ ಇರಲಿಲ್ಲ. ಆದರೆ ಬೇರೆ ಬೇರೆ ಮಾರ್ಗದಲ್ಲಿ ಸೌಂದರ್ಯದ ಸ್ಪರ್ಶ ಮಾಡುತ್ತಿದ್ದ. ಅದು ನನಗೆ ತಿಳಿದರೂ ತಿಳಿಯದಂತೆ ನಟಿಸುತ್ತಿದ್ದೆ.
ನನಗೂ ಏನೋ ಖುಷಿ. ಹೀಗೆ ಅವನು ನನಗೆ ಜಿಮ್ ಚಟುವಟಿಕೆ ಹೇಳಿ ಕೊಡಬೇಕಾದರೆ ನನಗೆ ಒಂದು ಅನುಮಾನ ಬಂದು ಅವನಲ್ಲಿ ಒಂದು ಪ್ರಶ್ನೆ ಕೇಳಿದೆ. ನಾನು ಜಿಮ್ ಸೇರಿ 1 ವಾರವಾಯಿತು. ಆದರೆ ನೀನು ಯಾವತ್ತೂ ಕಾಣಿಸಿಲ್ಲ. ನನಗೆ ಯಾಕೆ ಅಂದೆ. ಮನು, ನೀವು 1 ವಾರದಲ್ಲಿ ಯಾರನ್ನೂ ಕಣ್ಣು ಬಿಟ್ಟು ಸರಿಯಾಗಿ ನೋಡಿಲ್ಲ, ಅದಕ್ಕೆ ನಾನು ಕಾಣಿಸಿಲ್ಲ ಅಂತ ನಕ್ಕ. ಹಾಗಾದರೆ ನೀನು ನನ್ನನ್ನು ನೋಡಿದಿಯಾ ಅಂದೆ. ಮನು ನಗುತ್ತಾ, ಹೇಗೆ ನೋಡದೆ ಇರಲಿ, ನಿಮ್ಮ ಈ 2 ಸೌಂದರ್ಯ. ನನ್ನ ಕಣ್ಣು ಕುಕ್ಕುತ್ತಿತ್ತು. ನನಗೆ ಅವನ ಮಾತಿನಿಂದ ಭಯ ಆಯಿತು, ಆದರೆ ಒಳಗೆ ಖುಷಿ ಕೂಡ ಆಯಿತು. ಹಾಗಾದರೆ ನೀನು ನನಗೆ ಟ್ರೈನಿಂಗ್ ಕೊಡೋಕೆ ಬಂದಿದ್ದಲ್ವಾ. ಮನು, ಹಾಗೇನೂ ಇಲ್ಲ, ನಿಮಗೆ ಟ್ರೈನಿಂಗ್ ಕೊಟ್ಟು ಸೌಂದರ್ಯವನ್ನು ಹತ್ತಿರದಿಂದ ನೋಡೋಣ ಅಂತ ಬಂದೆ ಅಂತ ನಕ್ಕ. ನನಗೆ ಅವನ ನೇರವಾದ ಮಾತು ಇಷ್ಟ ಆಗೋಕೆ ಶುರುವಾಯಿತು. ಅವತ್ತಿನ ಜಿಮ್ ಮುಗಿಸಿ ಬರುವಾಗ ಅವನ ನಂಬರ್ ಕೂಡ ಪಡೆದುಕೊಂಡು ಬಂದೆ. ಅವತ್ತು ಜಿಮ್ನಲ್ಲಿ ಎಷ್ಟೋ ಹುಡುಗರು ಹೊಟ್ಟೆ ಊರಿಪಟ್ಟಿದ್ದರು. ಅದನ್ನು ಕಂಡು ನನಗೆ ನಗು ಬಂತು. ಹೀಗೆ ಮನೆಗೆ ಬಂದು ನಾನು ಅವನ ಬಗ್ಗೆ ಆಲೋಚಿಸಿದೆ. ಇವನೇ ನನ್ನ ಜೊತೆ ಕೆಲಸ ಮಾಡಲು ಸರಿಯಾಗಿ ಆದ ವ್ಯಕ್ತಿ ಅಂತ ನಿರ್ಧರಿಸಿದೆ. ಹಾಗೆ ಜಿಮ್ ಅಲ್ಲಿ ಆದ ತೇವಭರಿತ ವಿಷಯದ ಬಗ್ಗೆ ನೆನೆದು ಕೈಕೆಲಸ ಮಾಡಿದೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.